ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ನನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಒಬ್ಬರು ಸ್ಪೆಷಲ್ ಗೆಸ್ಟ್ ಜಾಯ್ನ್ ಆಗ್ತಿದ್ದಾರೆ ರೀ. ಎಸ್ ಇವಾಗ ತಾನೇ ಅಲ್ಲ, ಆಯಿತು, ಒಂದು ವಾರ ಆಯಿತು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ. ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿ ಜೊತೆಗೆ ಬ್ಯೂಟಿ ವಿತ್ ಅ ಬ್ರೈನ್ ಅಂತಲೇ ಸಿಕ್ಕಾಪಟ್ಟೆ ಹೊರಗಡೆ ಫೇಮಸ್ ಆಗಿದ್ದಾರೆ. ಎಸ್, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಅವರಿಗೆ ಈ ಸಂಕ್ರಾಂತಿ ಹಬ್ಬ ಯಾವ ರೀತಿಯಾಗಿದೆ ಕೇಳ್ತಾ ಹೋಗೋಣ. ಸೊ ಕರೆ ತೆಗಿಯೋಣ. ಎಸ್, ರಾಶಿಕ್ ಅವರವರಾಗಿದ್ದಾರೆ. ಯಾರು ರಾಶಿಕ್ ಅವ್ರು ರೀ? ಬ್ಯೂಟಿ ವಿತ್ ಅ ಬ್ರೈನ್ ಅಂದ್ರೆ ಒನ್ ಆ್ಯಂಡ್ ಓನ್ಲಿ ಅದು ರಾಶಿಕ್ ಅವ್ರು ಮಾತ್ರ. ಹಾಯ್ ರಾಶಿಕ್ ಅವ್ರೆ. ಹಲೋ, ಹೇಗಿದ್ದೀರಾ? ಸೂಪರ್. ನಿಮ್ ಸ್ಮೈಲ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿದ್ದೀರಾ ನೋಡೋಕೆ. ಥ್ಯಾಂಕ್ ಯು ಮ್ಯಾಮ್. ನಿಮ್ ಸ್ಮೈಲು ತುಂಬಾ ಚೆನ್ನಾಗಿದೆ. ಎಸ್, ಕಳೆದ ವರ್ಷ ಸಂಕ್ರಾಂತಿ, ಈ ವರ್ಷದ ಸಂಕ್ರಾಂತಿ, ಯಾಕಂದ್ರೆ ನಮ್ಮ ಸಂಕ್ರಾಂತಿ ರಾಶಿಕ್ ಅವ್ರ ಜೊತೆ ನಡೀತಾ ಇದೆ. ನಮಗೆ ಈ ಸಂಕ್ರಾಂತಿ ಬಹಳ ಸ್ಪೆಷಲ್. ಸೊ ನೀವು ಹೇಳಿ, ಈ ಸಂಕ್ರಾಂತಿ ಎಷ್ಟು ನಿಮಗೆ ಸ್ಪೆಷಲ್? ಯಾಕಂದ್ರೆ ಬಿಗ್ ಬಾಸ್ ಮನೆಗೆ ಹೋಗಿ ಬಂದಿದ್ದೀರಿ, ಒಂದು ಒಳ್ಳೆ ನೇಮ್ ಕ್ರಿಯೇಟ್ ಆಗಿದೆ, ಹೊರಗಡೆ ಒಂದಷ್ಟು ಫ್ಯಾನ್ಸ್ ಕ್ರಿಯೇಟ್ ಆಗಿದೆ. ಏನ್ ಹೇಳ್ತೀರಾ? ಲಾಸ್ಟ್ ಸಂಕ್ರಾಂತಿ ಮನದ ಕಡಲು ಶೂಟಿಂಗ್ ಮಾಡ್ತಾ ಇದ್ದೆ, ಅಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದೆ. ಒಂದಷ್ಟು ಜನಕ್ಕೆ ಗೊತ್ತಿದೆ ರಾಶಿಕಾ ಯಾರು ಅಂತ. ಬಟ್ ಇವಾಗ ಇಡೀ ಕರ್ನಾಟಕಕ್ಕೆ, ಈ ಸಂಕ್ರಾಂತಿಲಿ ಇಡೀ ಕರ್ನಾಟಕಕ್ಕೆ ರಾಶಿಕಾ ಯಾರು ಅಂತ ಗೊತ್ತಾಗಿದೆ. ಅದು ತುಂಬಾ ಖುಷಿ ಆಗ್ತಿದೆ ನನಗೆ. ಸೂಪರ್. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ರಾಶಿಕಾ ಅವರಿಗೆ ಬಿಗ್ ಬಾಸ್ ಸೀಸನ್ 12ರಲ್ಲಿ ಅದು ರಾಶಿಕಾ ಅವರ ಎಲಿಮಿನೇಷನ್ ಅನ್ಸುತ್ತಾ? ಹೌದು. ಹೌದಾ? ಯಾಕಂದ್ರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಅನ್ಕೊಂಡಿದ್ದೆ ಈ ಸೀಸನ್ ಅಲ್ಲೇ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಸೀಸನ್ ಅಲ್ಲೇ ನಾನು ಹೋಗ್ಬೇಕಿತ್ತ ಅಂತ ತುಂಬಾ ಸಲ ಅನ್ಕೊಂಡಿದ್ದೆ ನಾನು. ಯಾಕಂದ್ರೆ ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಇದ್ದೇ ಆಗಿತ್ತು ಈ ಸೀಸನ್ ಪೂರ್ತಿ. ನನ್ನ ಎಲಿಮಿನೇಷನ್ ಕೂಡ ಹಾಗೆ ಅನಿಸ್ತು. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ತರ. ಅದನ್ನ ಬಿಟ್ರೆ ಮತ್ತೆ ಯಾವ್ದಾದ್ರು ಆ ತರದ ಮೂಮೆಂಟ್ಸ್ಗಳು ಬಿಗ್ ಬಾಸ್ ಅಲ್ಲಿ ನಡೆದಿದೆನಾ? ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ತರ ಯಾವ್ದಾದ್ರು ಮೂಮೆಂಟ್ಸ್ಗಳು? ನಾವ್ ಒಂದ್ಸಲಿ ಆಚೆ ಹೋಗಿದ್ವಿ ಗೊತ್ತಾ? ಯಾವ ಸೀಸನ್ ಅಲ್ಲೂ ಆತರ ಹೋಗಿರ್ಲಿಲ್ಲ. ಅದ್ ಒಂದು ಥರ್ಡ್ ವೀಕ್ ಗ್ರ್ಯಾಂಡ್ ಫಿನಾಲೆ, ಫೋರ್ತ್ ವೀಕ್ ಅಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ, ಆಮೇಲೆ ಬಿ ಪ್ಯಾಲೇಸ್ ಅಂತ ಬರುತ್ತೆ, ಅಲ್ಲಿ ಗೆಸ್ಟ್ ಇಬ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಇರ್ತಾರೆ. ಅದಾದ್ಮೇಲೆ ಮತ್ತೆ ಗೆಸ್ಟ್ ಆಗಿ ಹೋಗ್ತಾರೆ. ಸೊ ಲೈಕ್ ಅದೇ ತರ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಮೂಮೆಂಟ್ಸೇ ಇತ್ತು ಎಲ್ಲದು ಕೂಡ. ಬಹಳಷ್ಟು ಬದಲಾವಣೆಗಳು. ಈ ಬದಲಾವಣೆ ನೋಡಿದಾಗ, ಮನೆಯಿಂದ ಹೊರಗೆ ಬಂದ ತಕ್ಷಣ ಇಲ್ಲಿ ಅಂದ್ರೆ ಒಂದು ಹೊರಗಡೆ ಒಂದಷ್ಟು ಬದಲಾವಣೆಗಳನ್ನು ನೋಡಿದಾಗ ನಿಮಗೆ ಅನ್ಸಿದ್ದು ಯಾವ್ದಿದು ಆಶ್ಚರ್ಯಕರವಾಗಿದ್ದು? ಅಂದ್ರೆ ಒಂದಷ್ಟು ನ್ಯೂಸ್ ನೋಡಿರ್ತೀರಿ, ಒಂದಷ್ಟು ಅಪ್ಡೇಟ್ಸ್ಗಳನ್ನ ನೋಡಿರ್ತೀರಿ, ಯಾವ್ದು ಆ ಥರದ್ದು? ಆ ಥರ ನಂಗೆ ನೋಡೋಕೆ ಟೈಮ್ ಸಿಕ್ಕಿಲ್ಲ. ಓಕೆ, ಇವಾಗಷ್ಟೇ ಬಂದಿದ್ದೀನಿ, ಬರೀ ಇಂಟರ್ವ್ಯೂ ಅನುಬಂಧ ಹೀಗೆ ಇದ್ರಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ದೀನಿ. ಫೋನ್ ಕೂಡ ನನಗಿನ್ನ ಪ್ರಾಪರಾಗಿ ಸಿಕ್ಕಿಲ್ಲ. ಏನಾಗಿದೆ, ಬರೀ ಇನ್ಸ್ಟಾಗ್ರಾಮ್ ಒಂದು ನೋಡಿದ್ದೀನಿ ಏನೇನಾಗಿದೆ ಅನ್ಕೊಂಡು ಬಿಟ್ರೆ, ಅದನ್ನು ಕೂಡ ಕಂಪ್ಲೀಟ್ ಆಗಿ ನೋಡಿಲ್ಲ. ಅದನ್ನೆಲ್ಲ ನೋಡಕ್ ಟೈಮ್ ಬೇಕು ಇವಾಗ ನನಗೆ. ಓಕೆ, ಟಾಕ್ಸಿಕ್ ಟೀಸರ್ ನೋಡಿಲ್ವಾ ಹಾಗಾದ್ರೆ ರಾಶಿಕ್ ಅವರು? ನೋಡಾಯ್ತು. ನಾನು ನೋಡಿದರೆ ಇಲ್ಲ, ಅದನ್ನೇ ಕೇಳಿದೆ ನಾನು. ಅದನ್ನು ನೋಡಿದೆ, ಅದಾದ್ಮೇಲೆ ಮಾರ್ಕ್ ನೋಡಿದೆ, ಮಾರ್ಕ್ ಸಾಂಗ್ಸ್ ನೋಡಿದೆ, ಡೆವಿಲ್ ನೋಡಿದೀನಿ. ಎಲ್ಲ ಟೈಮ್ ಮಾಡ್ಕೊಂಡು ಸಿನಿಮಾಗಳು ನೋಡ್ಬೇಕು ಇವಾಗ ಹೇಗಿದೆ ಯಾವ ತರ ಅಂತ. ಆಚೆ ಕಡೆ ನೋಡಕ್ ಆಗಿರ್ಲಿಲ್ಲ. ಓಕೆ, ಎಲ್ಲ ನೋಡ್ಬೇಕು. ಓಕೆ, ನಮಗೂ ಬಹಳ ಬೇಜಾರಾಯ್ತು. ಯಾಕಂದ್ರೆ ಟಾಸ್ಕ್ ವಿಚಾರ ಅಂತ ಬಂದಾಗ ಅದರಲ್ಲೂ ರಾಶಿಕ್ ಅವರು ಎಲ್ಲೂ ಬಿಟ್ಕೊಟ್ಟ ಮಾತೇ ಇಲ್ಲ. ಹೌದು, ಸಕ್ಕತ್ತಾಗಿ ಆಟ ಆಡ್ತಾ ಇದ್ರಿ. ಹಂಗಂದ್ರೆ ಎಲ್ಲೋ ಒಂದ್ ಕಡೆ ನಮಗನ್ಸೋದು ಬಿಗ್ ಬಾಸ್ ಮನೆಯಲ್ಲಿ ಪ್ರಾಮಾಣಿಕತೆಗೆ ಬೆಲೆ ಇಲ್ವಾ ಅಂತ. ನನಗೆ ಗೊತ್ತಿಲ್ಲ. ಅಲ್ಲ, ತುಂಬಾ ಚೆನ್ನಾಗಿ ಆಟ ಆಡಿದವರು. ನಮಗೆ ನಿಜವಾಗ್ಲೂ ರಾಶಿಕ್ ಅವ್ರು ಎಲಿಮಿನೇಟ್ ಆಗ್ತಾರಾ ಅನ್ನುವಂಥದ್ದು ಒಂದು ಕ್ವಶನ್ ಮಾರ್ಕ್. ಯಾಕಂದ್ರೆ ಹೊರಗಡೆ ಸುದ್ದಿ ಹೋಗ್ತಾ ಇದ್ದಿದ್ದು ರಾಶಿಕ್ ಅವ್ರ ನೇಮ್ ಎಲ್ಲೂ ಬಂದಿರಲಿಲ್ಲ. ಬೇರೆ ಬೇರೆ ಹೆಸರುಗಳು ಕೇಳಿ ಬರ್ತಾ ಇತ್ತು. ರಕ್ಷಿತಾ ಅವರು, ಧ್ರುವಂತ್ ಅವ್ರ ಹೆಸರು ಬಹಳಷ್ಟು ಕೇಳಿ ಬರ್ತಾ ಇತ್ತು, ಕಾವ್ಯ ಅವ್ರ ಹೆಸರು ಕೇಳಿ ಬಂತು. ಸೊ ನಮಗೆ ನಿಮ್ಮ ಹೆಸರು ಕೇಳಿದಾಗ ಶಾಕ್ ಆಯ್ತು. ಸೊ ನೀವು ಅದನ್ನ ಯಾವ ರೀತಿ ತಗೊಂಡ್ರಿ? ಅಂಡ್ ಎಲಿಮಿನೇಟ್ ಆಗಿದ್ದು ನಿಮಗೆ ಎಷ್ಟು ಬೇಸರ ಇದು? ನನಗೆ ಶಾಕ್ ಅದು ಅಂತಾರೆ. ಯಾಕಂದ್ರೆ ಯಾವ ವಾರನೂ ನಾನು ಪ್ಯಾಕ್ ಮಾಡಿ ಕೊಟ್ಟು ಕಳಿಸೇ ಇರಲಿಲ್ಲ. ಫಸ್ಟ್ ಸೆಕೆಂಡ್ ವೀಕ್ ಥರ್ಡ್ ವೀಕಲ್ಲಿ ನಾವು ಪ್ಯಾಕ್ ಮಾಡಿರ್ತೀನಿ ಬಿಟ್ಟರೆ ಅದಾದ್ಮೇಲೆ ಯಾವ ವಾರನೂ ಪ್ಯಾಕ್ ಮಾಡಿರಲ್ಲ. ನಾನು ಅಷ್ಟು ಕಾನ್ಫಿಡೆಂಟ್ ಆಗಿದ್ದೆ, ನಾನು ಹೋಗಲ್ಲ ಮನೆಯಿಂದ ಅಂದ್ಕೊಂಡು. ಅದು ಮನ್ಸಿಗೆ ಬರುತ್ತಲ್ಲ, ಹೋಗ್ತಿದ್ದೀವಿ ಅಂದರೆ ಅದೊಂದು ಫೀಲ್, ನಾವು ಹೋಗ್ತೀವಿ ಅನ್ನೋದು. ಬಟ್ ಆ ಥರ ನಂಗೆ ಯಾವತ್ತೂ ಅನಿಸೋದಿಲ್ಲ. ಆ ವಾರನೂ ಅನಿಸ್ಲಿಲ್ಲ, ನನಗೆ ಪ್ಯಾಕ್ ಮಾಡಿರಲಿಲ್ಲ. ಬಟ್ ಎಲಿಮಿನೇಟೆಡ್ ಅಂತ ಗೊತ್ತಾಗಿದ್ದ ತಕ್ಷಣನೇ ಶಾಕ್ ಆಗೋಯ್ತು. ನೀವು ನೋಡಿರ್ಬೋದು ಎಪಿಸೋಡು. ನಾನು ಈ ಲೆಟರ್ ಫಸ್ಟ್ ನೋಡಿದ ತಕ್ಷಣನೇ ನಾನು ಸೈಲೆಂಟ್ ಆಗಿ ಹೋಗ್ತೀನಿ. ನನಗೆ ಏನು ರಿಯಾಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಬಟ್ ಆಚೆ ಬಂದಾದ್ಮೇಲೆ ತುಂಬ ಬೇಜಾರಾಗಿತ್ತು. ಹೇಗೆ ಇನ್ನೊಂದು ವಾರ ಆಯಿತು, ಜರ್ನಿ ಯಾಕೆ ಇನ್ಕಂಪ್ಲೀಟ್ ಆಯಿತು ಅಂತ ಫೀಲ್ ಬೇಜಾರಾಯಿತು. ಬಟ್ ಆಚೆ ಬಂದು ರೆಸ್ಪಾನ್ಸ್ ನೋಡಿ, ಎಡಿಟ್ಸ್ ನೋಡಿ, ಒಂದಷ್ಟು ನೋಡಿದೆ. ನನ್ನ ತಮ್ಮ ತೋರಿಸ್ತಿದ್ದ, ನೋಡು ನಿಂಗೆ ಎಷ್ಟು ಪ್ರೀತಿ ಮಾಡ್ತಿದ್ದಾರೆ, ನಿನ್ನ ಫ್ಯಾನ್ಸ್ ನಿಂಗೆ ಎಷ್ಟಾಗಿದ್ದಾರೆ ನೋಡು, ನಿನ್ನ ರಾಶಿ ಅಂತ ಎಷ್ಟು ಜನ ಹೇಳ್ತಿದ್ದಾರೆ ನೋಡು ಅಂದ್ಕೊಂಡು ಎಷ್ಟೊಂದು ವಿಷಯಗಳು ಹೇಳಿದಾಗ ಆ ಬೇಜಾರೆಲ್ಲ ಈ ರೀತಿ ಮಾಡ್ತೆ ನಾನು. ಓಕೆ, ಹೊರಗಡೆ ಬಂದು ಒಂದಷ್ಟು ಟ್ರೋಲ್ಸ್ಗಳನ್ನ ನೋಡ್ತೀರಿ. ಟ್ರೋಲ್ಸ್ಗಳ ಒಂದಷ್ಟು ನೋಡಿದಾಗ ಯಾವುದು ನಿಮಗೆ ಬೇಜಾರಾಗಿದ್ದು, ಯಾವುದು ನಿಮಗೆ ಬೇಜಾರಾಯಿತು? ಅಂದರೆ ಟ್ರೋಲ್ಸ್ಗಳು ಕೆಲವೊಂದು
ಈಗ ಬೇರೆ ಬೇರೆ ವಿಚಾರಗಳಲ್ಲಿ ಒಂದಷ್ಟು ಟ್ರೋಲ್ಸ್ಗಳಾಗ್ತಾ ಇತ್ತು. ಬಿಗ್ ಬಾಸ್ ಅಂದ್ರೆ ಒಂದಷ್ಟು ಟ್ರೋಲ್ಗಳಾಗ್ತಾ ಇತ್ತು ಪೇಜ್ಗಳಲ್ಲಿ. ಸೊ ನೀವೀಗ ಯಾವ್ದು ಆ ಥರದ ಟ್ರೋಲ್ಸ್ ಬೇಜಾರು ಮಾಡಿದ್ದು, ಏನಪ್ಪ ಇದು ಹಿಂಗೆಲ್ಲ ಮಾಡ್ತಾರೆ ಅಂತ ಅನ್ಸಿದ್ದು ಯಾವ್ದಾದ್ರು ಇದನ್ನ? ಟ್ರೋಲ್ ಐ ಥಿಂಕ್ ನನ್ನ ವಿಷಯದಲ್ಲಿ ಆ ಥರ ನಾನು ಯಾವುದು ನೋಡಿಲ್ಲ. ನಿಮ್ದು ಹಾಗೆ ಇಲ್ಲ ಬಿಡಿ, ನಿಮ್ದು ಜಾಸ್ತಿ ಹಾಗೆ ಇಲ್ಲ. ನಿಮ್ದು ಫ್ಯಾನ್ಸ್ ಪೇಜ್ ಜಾಸ್ತಿ ಇದೆ. ಫ್ಯಾನ್ಸ್ ಪೇಜ್ ಇದೆ, ಅದರಲ್ಲೂ ಎಸ್ಪೆಷಲಿ ಸೂರಜ್ ಮತ್ತೆ ರಾಶಿಕ್ ಅವ್ರಿಗೆ ಫ್ಯಾನ್ಸ್ ಪೇಜ್ ಜಾಸ್ತಿನೇ ಇದೆ. ಏನ್ ಹೇಳ್ತೀರಾ ರಾಶಿಕ್ ಅವರೇ? ರಾಶಮ್ಮ ಅಂತಾನೆ ಆಗ್ತಿರ್ತಾರ ಅಲ್ಲ, ಏನ್ ಹೇಳ್ತೀರಾ? ಹೌದು, ರಾಶಮ್ಮ ಅಂತಿರ್ತಾರೆ. ನಂಗೆ ಒಂದ್ ಒಳ್ಳೆ ಹೆಸರು ಕೊಟ್ಟಿದ್ದಾರೆ ರಾಶಮ್ಮ ಅನ್ಕೊಂಡು. ಎಡಿಟ್ಸ್ ಎಲ್ಲ ಆಗಿರ್ಲಿ, ಅವ್ರ ಕಮೆಂಟ್ಸ್ ಆಗ್ತಿದ್ದಾಗ ಕ್ಯೂಟ್ ರಾಶಮ್ಮ ಅಂತಿರ್ತಾರೆ, ರಾಶಿಮಾ ಅಂತ ಹೇಳ್ತಿರ್ತಾರೆ. ಮೈ ಗಾಡ್, ನಂಗೆ ಇಷ್ಟೊಂದು ಪ್ರೀತಿ ಸಿಗತ್ತೆ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. ಆ್ಯಂಡ್ ಅವ್ರು ಹಾಕೋ ಎಫರ್ಟ್ಸ್ಗೆ ನಾವು ಒಂದು ಜರ್ನಿನ ಒಂದು ವಿಡಿಯೋ ಥರ ಎಲ್ಲ ಮಾಡಿ ಎಡಿಟ್ಸ್ಗಳು ಮಾಡಿ ಹಾಕ್ತಾರೆ ಅಂದರೆ ಅಷ್ಟು ಪ್ರೀತಿಸ್ತಿರ್ತಾರೆ ನಮಗೆ, ಅಷ್ಟು ಟೈಮ್ ಕೊಡ್ತಾರೆ ನಮಗೋಸ್ಕರ. ಆ ಒಂದು ವಿಡಿಯೋ ನೋಡಿದಾಗ ಅಳ್ತೀವಿ, ನಗ್ತೀವಿ, ಖುಷಿ ಪಡ್ತೀವಿ, ನಮ್ಮ ಜರ್ನಿ ಇಷ್ಟೊಂದು ಚೆನ್ನಾಗಿತ್ತು ಅಂತ ಅವ್ರು ನಮ್ಮನ್ನು ತೋರಿಸ್ಕೊಡ್ತಾರೆ. ಯಾಕಂದ್ರೆ ನಮ್ಗೆ ಕೂತ್ಕೊಂಡು ಅಷ್ಟು ವೀಡಿಯೋಸ್ಗಳನ್ನ ನೋಡೋಕ್ಕಾಗ್ತಿಲ್ಲ, ಎಪಿಸೋಡ್ಸ್ನ ನೋಡೋಕ್ಕಾಗ್ತಿರಲ್ಲ. ಬಂದಾಗ ಆ ವೀಡಿಯೋಸ್ನಲ್ಲೇ ನಮಗೆ ನಮ್ಮ ಜರ್ನಿನ ತೋರಿಸ್ಬಿಡ್ತಾರೆ. ಅವ್ರಿಗೆ ಮಾತ್ರ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಥ್ಯಾಂಕ್ಸ್ ಹೇಳ್ತಾನೇ ಇರಬೇಕಾಗತ್ತೆ ನಾನು ಎಲ್ಲ ವೀಡಿಯೋಸ್ಗಳಿಗೂ, ಎಲ್ಲ ಫ್ಯಾನ್ ಪೇಜಸ್ಗಳಿಗೂ. ಬಟ್ ಥ್ಯಾಂಕ್ ಯು ಅಷ್ಟೇ ಹೇಳ್ತೀನಿ ನಾನು, ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಅದೇ ನೆಗೆಟಿವ್ ಅನ್ನೋದನ್ನ ನಾನೇನು ಅಷ್ಟು ನೋಡಿಲ್ಲ. ಆ ಕಾಮೆಂಟ್ಸ್ ನೋಡಿದ್ರು ಕೂಡ ತುಂಬ ಪಾಸಿಟಿವ್ ಆಗಿರ್ತಿತ್ತು. ನನಗೆ ವಿಡಿಯೋಸ್ ಟಾಸ್ಕ್ ಕ್ವೀನ್ ಅಂತ ಹೆಸರು ಕೊಟ್ಟಿದ್ದಾರೆ. ಆಮೇಲೆ ಮನೇಲಿ ಕೊಟ್ಟಿರೋ ಅಂತ ಹೆಸರು ಲಂಡನ್ ಪ್ರಿನ್ಸೆಸ್ ಅಂತ, ಅದು ಒಂದಷ್ಟು ಓಡಾಡ್ತಿದೆ ಎಲ್ಲ ಕಡೆನೂ. ಮಿಸ್ ಯೂನಿವರ್ಸ್ ಅನ್ಕೊಂಡು ರಾಶಮ್ಮ, ರಾಶಮ್ಮ ಅನ್ನೋದಂತೂ ಬಿಡಿ, ರಾಶಮ್ಮ ಅನ್ನೋದಂತೂ ತುಂಬಾ ಎಲ್ಲರ ಬಯಲು ಇದೆ. ರಾಶಿ ಅಂತ ಹೇಳ್ತಿರೋ ಗೊತ್ತಿಲ್ಲ, ರಾಶಮ್ಮ ಅಂತಿದ್ದಾರೆ. ಸೂರಜ್ ಅವ್ರು ಏನಾರು ಕಾಲ್ ಮಾಡಿ ಹೇಳಿದ್ರ ಏನ್ ರಾಶಮ್ಮ ಬಂದ್ಬಿಟ್ಟಿಲ್ಲ ಬೇಗ ಅಂತ? ರಾಶಮ್ಮ ಅಂತಾನೆ ಹೇಳಿದ್ರ ಹೇಗೆ? ಈಗ್ಲೂ ಹಂಗೆ ಮಾತಾಡ್ಸಿದಾರ? ಇಲ್ಲ, ಅವನು ರಾಶಿ ಅಂತಾನೆ ಕರೆಯೋದು. ಅವನು ಹೇಳಿದ್ದು ಒಂದೇ, ನಾನು ಫೋನ್ ಎಲ್ಲ ಮಾಡಕ್ ಪಾಪ ಅವನು ತುಂಬಾ ಬಿಸಿ ಇದ್ದಾನೆ ಬಂದಾಗ್ಲಿಂದನು. ಶೂಟಿಂಗ್ ಅದು ಇದು ಒಂದು ಡೇ ಅಂಡ್ ನೈಟ್ ಶೂಟ್ ಮಾಡ್ತಿದ್ದಾನೆ ಅವನು ಕೂಡ. ನಾನು ಬಂದಾಗ ಹೋಗಿದ್ದೆ ವಿಶ್ ಮಾಡಕ್ಕೆ, ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ದೆ ನಾನು. ಅಲ್ಲಿ ಹೋದಾಗ ಅವ್ನು ಹೇಳ್ದ ತುಂಬಾ ಖುಷಿ ಆಯ್ತು, ಐ ಆಮ್ ಪ್ರೌಡ್ ಆಫ್ ಯು ಅಂತ ಹೇಳ್ದ. ಖುಷಿ ಆಯ್ತು ಅಷ್ಟೇ. ಅವರು ಸೀರಿಯಲ್ಗೆ ಸೆಲೆಕ್ಟ್ ಆಗ್ತಾರೆ, ಸೀರಿಯಲ್ ಮಾಡ್ತಾರೆ ಅಂತ ಏನಾದ್ರು ಅಂದ್ಕೊಂಡಿದ್ರೆ ನೀವು ಒಳಗಡೆ ಇದ್ದಾಗ ಅವ್ರ ಜೊತೆ ಮಾತಾಡಿದಾಗ ಏನಾದ್ರು ಅವಕಾಶ ಹೋಗಾದ್ಮೇಲೆ ಆಫರ್ ಸಿಗತ್ತೆ ಅಂತ ತುಂಬಾ ಗೊತ್ತಿತ್ತು. ನೋಡಕ್ ತುಂಬಾ ಚೆನ್ನಾಗಿದ್ದಾನೆ ಅವನು. ಮನೇಲೂ ಕೂಡ ಎಲ್ಲರೂ ಹೇಳ್ತಾ ಇದ್ರು, ಇಲ್ಲಿಂದ ಹೋಗಾದ್ಮೇಲೆ ನಿಮ್ಗೆ ಒಳ್ಳೊಳ್ಳೆ ಆಫರ್ ಸಿಗತ್ತೆ, ನೀನ್ ಹೀರೋ ಆಗ್ತೀಯ, ಸಿನಿಮಾಗಳು ಸಿಗತ್ತೆ, ನೋಡಿ ಮಾಡಿ ಚೂಸ್ ಮಾಡ್ಕೊ ಅಂತೆಲ್ಲ ಹೇಳ್ತಿದ್ರು. ಅದೊಂದಿತ್ತು. ಬಟ್ ಇಷ್ಟು ಬೇಗ ಅವನು ಸೀರಿಯಲ್ ಮಾಡ್ತಾನೆ, ನಿನ್ನ ಬಿಗ್ ಬಾಸ್ ಮುಗ್ದೇ ಇಲ್ಲ, ಹೋಗಿದ್ ಒಂದೇ ವಾರಕ್ಕೆ ಅವ್ನ ಪ್ರಮೋಷನ್ಗೆ ಅಂತ ಬಿಗ್ ಬಾಸ್ ಮನೆಗೆ ಬರ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಆ ಟೈಮಲ್ಲಿ ಇರಬೇಕಿತ್ತು, ಅದನ್ನ ಮಿಸ್ ಮಾಡ್ಕೊಂಡೆ ನಾನು ಅಲ್ಲಿ. ಓಕೆ, ನಿಮ್ದು ಮತ್ತೆ ಸೂರಜ್ ಅವರು ಆ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ನೋಡಿದಾಗ ವಾಹ್, ಹುಡುಗ ಹುಡುಗಿ ಫ್ರೆಂಡ್ಶಿಪ್ಪಲ್ಲಿ ಈ ರೀತಿ ಇರ್ತಾರ, ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಮಾತಾಡೋದಾಗಿರ್ಬೋದು, ಅವರೆಲ್ಲ ಒಂದ್ ಕಡೆ ನೀವು ಬೇಜಾರಾದಾಗ ಅವ್ರು ಬಂದು ಮೋಟಿವೇಟ್ ಮಾಡೋದಾಗಿರ್ಬೋದು, ನೀವು ಮೋಟಿವೇಟ್ ಮಾಡೋದಾಗಿರ್ಬೋದು, ಅದೆಲ್ಲ ನೋಡಿದಾಗ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ. ಸೊ ಆ ಜೆನ್ಯೂನ್ ಫ್ರೆಂಡ್ಶಿಪ್ ಅನ್ನೋದು ಬಿಗ್ ಬಾಸ್ ಮನೆಯಲ್ಲಿ ನಾವು ನೋಡ್ಬೋದಾ? ಯಾಕಂದ್ರೆ ಅಲ್ಲಿ ಎಲ್ಲರೂ ಕೂಡ ನಮಗೆ ಕಾಂಪಿಟೇಟರ್ಸ್ ಆಗಿರ್ತಾರೆ. ಸೊ ಆ ರೀತಿ ಆ ಒಂದು ಜೆನ್ಯೂನ್ ಫ್ರೆಂಡ್ಶಿಪ್ ನಮಗೆ ಬಿಗ್ ಬಾಸ್ ಮನೆ ಒಳಗೆ ಸಿಗುತ್ತಾ? ನನಗೆ ಸಿಕ್ತು. ಓಕೆ, ನನಗೆ ಆ ಜೆನ್ಯೂನ್ ಫ್ರೆಂಡ್ಶಿಪ್ ಸಿಕ್ತು. ಆ ಬಾಂಡ್ ಅದಷ್ಟು ಜೆನ್ಯೂನ್ ಆಗಿತ್ತು. ನಾನು ಎಷ್ಟೇ ಬೇಜಾರಲ್ಲಿದ್ದರೂ ಕೂಡ ನನಗೆ ನೀನು ಆರಾಮಾಗಿರು ಅಂತ ಹೇಳಕ್ಕೆ ಅವನಿದ್ದ ಮನೇಲಿ. ಊಟ ಮಾಡಿಲ್ಲಿದ್ದಾಗಲೂ ಕೂಡ ಊಟ ಮಾಡು, ಇದಕ್ಕೆಲ್ಲ ನೀನು ತಲೆ ಕೆಡ್ಸ್ಕೊಂಡ್ಬೇಡ. ಧ್ರುವಂತ ಮ್ಯಾಟ್ರ್ ಏನಾರು ಆದಾಗಲೂ ಕೂಡ ಒಂದೊಂದು ಸಲ ತುಂಬ ಬೇಜಾರಾಗಿರ್ತಿತ್ತು. ಅವ್ನು ಬಂದು ಎಷ್ಟೊಂದು ಸಲ ನನಗೆ ಸಮಾಧಾನ ಮಾಡಿದ್ದಾನೆ. ಅದ್ರಲ್ಲಿ ನನಗೆ ಎಲ್ಲೋ ಒಂದು ಸುಮ್ಮನೆ ಇದೆಲ್ಲ ನಾಟಕ ಮಾಡ್ತಿದ್ದಾನೆ ಅಂತ ಅನಿಸ್ಲೇ ಇಲ್ಲ. ಅದರಲ್ಲಿ ಕಾಣಿಸಿದ್ ಒಂದೇ, ಅವನಿಗೆ ನನ್ನ ಮೇಲಿರೋ ಪ್ರೀತಿ, ಆ ಫ್ರೆಂಡ್ಶಿಪ್ಗಿರೋ ವ್ಯಾಲ್ಯೂ, ಆ ಜೆನ್ಯೂನ್ ಬಾಂಡ್ ನಾನು ಅವನಲ್ಲಿ ನೋಡಿದೆ. ನನಗೆ ಎಸ್ ಆಗುತ್ತೆ. ಓಕೆ, ಸೂಪರ್. ಇನ್ನು ಹೊರಗಡೆ ಬಂದಾಗ ನಮಗೆ ಅನ್ಸೋದು ಗಿಲ್ಲಿ ರಾಶಿಕ್ ಅವ್ರಿಗೆ ಆಗಲ್ಲ, ಬಟ್ ಗಿಲ್ಲಿ ಅವ್ರಿಗೆ ನಾನು ಹಳೆ ಕಂಟೆಸ್ಟೆಂಟ್ಗಳನ್ನು ಮಾತಾಡಿಸಿದಾಗ ಏನ್ರಿ ಅದು ಗಿಲ್ಲಿ ಅವ್ರಿಗೆ ಫ್ಯಾನ್ ಬೇಸ್ ಏನು ಸಖತ್ತಾಗಿದೆ, 1 ಮಿಲಿಯನ್ ಫಾಲೋವರ್ಸ್ ಆಗಿದ್ದಾರೆ ಅವ್ರಿಗೆ, ವಾವ್, ಆ ಥರದ್ದು ಒಂದು ಫ್ಯಾನ್. ಬಟ್ ರಾಶಿಕ್ ಅವ್ರ ವಿಚಾರದಲ್ಲಿ ಗಿಲ್ಲಿಗೂ ರಾಶಿಕ್ ಅವ್ರಿಗೂ ಅಷ್ಟು ಆಗ್ತಾ ಇರಲಿಲ್ಲ. ಸೊ ಯಾಕೆ ರಾಶಿಕ್ ಅವ್ರಿಗೆ ಇಷ್ಟ ಆಗಲಿಲ್ಲ? ಹೊರಗಡೆ ಅಷ್ಟು ಜನಗಳ ಪ್ರೀತಿನ ಗಿಲ್ಲಿ ಅವ್ರು ಗಳಿಸಿದ್ದಾರೆ, ಇದ್ರ ಬಗ್ಗೆ ಆ ಥರ ಸಿಚುವೇಶನ್ಸಲ್ಲಿ ಕ್ರಿಯೇಟ್ ಆಗ್ತಿತ್ತು, ಜಗಳಗಳಾಗ್ತಿತ್ತು, ಇಲ್ಲ ಅವನನ್ನು ನಾಮಿನೇಟ್ ಮಾಡೋದಾಗಿರಲಿ, ನಾನು ಅವನಿಗೇನೋ ಹೇಳೋದಾಗಿರಲಿ, ಈ ಥರ ಸಂದರ್ಭಗಳು ಕ್ರಿಯೇಟ್ ಆಗ್ತಿದ್ದರಿಂದ ನಂಗೆ ಅವ್ನು ಇಷ್ಟ ಇಲ್ಲ ಅಂತ ಅಲ್ಲ. ಈಗ ಆಚೆ ಬಂದರೆ ನಾನು ಅವನ ಜೊತೆ ಗಿಲ್ಲಿ ಜೊತೆ ಮಾತಾಡ್ತೀನಿ, ಎಲ್ಲರೂ ಇವೆಂಟಲ್ಲಿ ಮೀಟ್ ಮಾಡ್ತಾನೆ ಇರ್ತೀವಿ, ನಾವು ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಮೀಟ್ ಮಾಡಲೇಬೇಕಾಗತ್ತೆ, ಅವಾಗ ಮಾತಾಡ್ತೀನಿ.
ಬಟ್ ಅಲ್ಲಿ ಅದ್ಯಾಕೋ ವೈಬ್ ಮ್ಯಾಚ್ ಆಗ್ತಿರ್ಲಿಲ್ಲ ಅಷ್ಟೇನೆ. ಓಕೆ, ಹಾಗಾದ್ರೆ ಗಿಲ್ಲಿಯವ್ರ ಮೇಲೆ ಪರ್ಸನಲಿ ಏನೂ ಇಲ್ಲ ರಾಶಿಕ್ ಅವರಿಗೆ. ಪರ್ಸನಲ್ ಆಗಿ ಏನಕ್ಕಿರ್ಲಿ, ಏನಿರುತ್ತೆ. ಓಕೆ, ಹೊರಗಡೆ ಕೂಡ ಒಂದಷ್ಟು ಟ್ರೋಲ್ಸ್ಗಳಾಗತ್ತೆ. ಕಾವ್ಯ ಅವರು ಗಿಲ್ಲಿ ವಿಚಾರದಲ್ಲಿ ಒಂದಷ್ಟು ಟ್ರೋಲ್ಸ್ಗಳಾಗತ್ತೆ ನೆಗೆಟಿವ್ಸ್ ಆಗಿ. ಕಾವ್ಯ ಬಕೆಟ್ ಹಿಡಿತಾರೆ, ಸೊ ಗಿಲ್ಲಿಯಿಂದಾನೇ ಕಾವ್ಯ ಇಷ್ಟು ಬಂದಿರೋದು, ಯಾಕಂದ್ರೆ ಇಲ್ಲಾಂದ್ರೆ ರಾಶಿಕ್ ಅವ್ರು ಇರಬೇಕಿತ್ತು ಆ ಪ್ಲೇಸ್ ಅಲ್ಲಿ, ಕಾವ್ಯ ಅವ್ರ ಬದಲಾಗಿ ಟಾಸ್ಕ್ ವಿಚಾರದಲ್ಲೂ ಅಷ್ಟಕ್ಕಷ್ಟೇ ಆಡಿದ್ದಾರೆ ಅಂತ ಎಲ್ಲ ಒಂದಷ್ಟು ಸುದ್ದಿಗಳಾಗತ್ತೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಬಕೆಟ್ ಹಿಡಿತಿದ್ದಾರೆ ಅಂತ ಎಲ್ಲ ಏನಿಲ್ಲ, ಆ ಥರ ಎಲ್ಲ ನಮಗೂ ಏನೂ ಅನಿಸಿಲ್ಲ ಮನೇಲಿ. ನಮಗೆ ಕೇಳಿದ್ರು ಕೂಡ ನಾನು ಅದೇ ಹೇಳಿಲ್ಲ, ಕಾನ್ಫಿಡೆಂಟ್ ಆಗಿದ್ದೆ ನಾನು ಆಚೆ ಬರಲ್ಲ ಅಂದ್ಕೊಂಡು. ಇವತ್ತು ಕೇಳಿದ್ರು ಅವರು ಇಲ್ಲ ಇನ್ಯಾರೋ ಆ ಪ್ಲೇಸಲ್ಲಿ ಇರಬೇಕಿತ್ತು, ಈ ಪ್ಲೇಸಲ್ಲಿ ಇರಬೇಕಿತ್ತು, ನಾನು ಮನೆಯೊಳಗಡೆ ಇರಬೇಕಿತ್ತು. ಗೊತ್ತಿಲ್ಲ ಏನಾಯಿತು ಯಾಕೆ ಅಂದ್ಕೊಂಡು. ಬಟ್ ಆಡಿಯನ್ಸ್ ನೋಡ್ತಿರ್ತಾರೆ ಅಲ್ವಾ, ಬಕೆಟ್ ಇಟ್ಕೊಂಡು ಓಡಾಡೋಕ್ಕೆ ಅದೆಲ್ಲ ಅಲ್ಲಿ ಕಷ್ಟ. ಅವ್ರವ್ರ ಆಟ ಅವ್ರವರೇ ಆಡಬೇಕಾಗತ್ತೆ, ಯಾರ ಆಟನೂ ಯಾರಿಂದನೂ ಹಾಳಾಗಲ್ಲ. ಸುದೀಪ್ ಸರ್ ಪ್ರತಿ ಸಲ ಬಂದೇನೋ ಹಿಂಟ್ಸ್ ಕೊಟ್ಟಾಗ ಅದನ್ನು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ, ಅವ್ರು ಅದನ್ನು ಚೇಂಜ್ ಮಾಡ್ಕೊಳ್ಬೇಕಿತ್ತು ಅಷ್ಟೇ. ಓಕೆ, ಹಾಗಾದ್ರೆ ಕಾವ್ಯ ಇಲ್ಲಿವರೆಗೂ ಬರೋದಕ್ಕೆ ಕಾರಣ ಅವರು ಟಾಸ್ಕಲ್ಲಿ ಆಡಿರುವಂಥದ್ದು ಅಥವಾ ಅವರ ಒಂದು ಪರ್ಫಾರ್ಮೆನ್ಸ್ ತೋರಿಸಿರೋ ವಿಚಾರದಲ್ಲ, ಅಥವಾ ಗಿಲ್ಲಿ ಅವರಿಂದ ಅವ್ರು ಈ ಲೆವೆಲಿಗೆ ಬಂದಿದ್ದಾರೋ, ಅಂದರೆ ಇಲ್ಲಿವರೆಗೂ ಬಂದಿರುವಂಥದ್ದು ಹೇಗೆ ಅಂತ ನಿಮಗೆ ಹೇಗೆ ಅನ್ಸುತ್ತೆ? ಯಾಕಂದರೆ ಮನೆಯೊಳಗೆ ಇದ್ದಂಥವ್ರಿಗೆ. ಎಸ್, ಅವರಿಬ್ರು ಫ್ರೆಂಡ್ಶಿಪ್ ಎಲ್ಲೋ ವರ್ಕ್ ಆಯಿತು ಅನ್ಸುತ್ತೆ. ಅವರು ಆಟ ಆಡಿದ್ದಾರೆ, ಓಕೆ, ಅದ್ರ ಜೊತೆ ಅವರಿಬ್ರು ಫ್ರೆಂಡ್ಶಿಪ್ ಕೂಡ ವರ್ಕ್ ಆಯಿತು. ಗಿಲ್ಲಿ ಪರ ಯಾವಾಗಲೂ ಅವಳು ಸ್ಟ್ಯಾಂಡ್ ತಗೋತಾ ಇದ್ಲು, ಗಿಲ್ಲಿ ಯಾವತ್ತೂ ಕಾವ್ಯನ ಬಿಟ್ಕೊಡ್ತಾ ಇರಲಿಲ್ಲ. ಅದು ಎಲ್ಲ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಯಿತು ಅನ್ಸುತ್ತೆ ಮನೆಗೆ. ಹೊರಗಡೆ ಗಿಲ್ಲಿ ಫ್ಯಾನ್ಸ್ ಹೆಂಗಿದೆ ಅಂತ ಅಂದರೆ ಈಗಲೇ ಆಲ್ರೆಡಿ ಒಂದಷ್ಟು ಪ್ರಚಾರಗಳು ನಡೆಸ್ತಾ ಇದ್ದಾರೆ. ಗಿಲ್ಲಿ ಗೆಲ್ಲೇಬೇಕು, ಗಿಲ್ಲಿನೇ ಗೆಲ್ಲಬೇಕು, ಗಿಲ್ಲಿ ಗೆಲ್ಲಿಲ್ಲ ಅಂದ್ರೆ ನಾವು ಬಿಗ್ ಬಾಸೇ ಬ್ಯಾನ್ ಆಗಬೇಕು, ಬಿಗ್ ಬಾಸೇ ನೋಡಲ್ಲ, ಆ ಥರದ ಒಂದು ಫ್ಯಾನ್ ಬೇಸ್ ಆಗಿರ್ಬೋದು. ರ್ಯಾಲಿಗಳು ನಡೀತಾ ಇದೆ, ನಾವು ಅಷ್ಟೇ ಮಂಡ್ಯಕ್ಕೆ ವಿಸಿಟ್ ಮಾಡಿದಾಗ ಅಲ್ಲಿ ಅವ್ರಿಗೆ ಇರೋ ಫ್ಯಾನ್ ಬೇಸ್ ಆಗಿರ್ಬೋದು, ಒಂದಷ್ಟು ಪೋಸ್ಟರ್ಗಳು ಹಚ್ಚೋದಾಗಿರ್ಬೋದು, ಈ ಥರದ್ದೆಲ್ಲ ಒಂದಷ್ಟು ಪ್ರಮೋಷನ್ಸ್ ನಡೀತಾ ಇದೆ. ಸೊ ಇದನ್ನೆಲ್ಲ ನೋಡಿದಾಗ ಏನು ಅನ್ಸುತ್ತೆ ನಿಮಗೆ? ಈ ಥರದ ಫ್ಯಾನ್ ಬೇಸ್ ನೋಡಿದಾಗ ಈ ಥರದ ಒಂದು ಮನುಷ್ಯ ಇಷ್ಟೊಂದು ಫ್ಯಾನ್ ಬೇಸಾ ಅಂತ ಖುಷಿ ಆಗುತ್ತೆ. ಯಾಕಂದರೆ ಅಷ್ಟೊಂದು ಅವನನ್ನು ಇಷ್ಟಪಡ್ತಿದ್ದಾರೆ ಅಂತ ಅಂದಾಗ, ಅವನು ಎಂಟರ್ಟೈನಿಂಗ್ ಆಗಿದ್ದ, ಅವನಲ್ಲಿ ಏನೋ ನೋಡಿದ್ದಾರೆ, ಸೊ ಅದಕ್ಕೆ ಎಷ್ಟೊಂದು ಸಪೋರ್ಟ್ ಮಾಡ್ತಿದ್ದಾರೆ ಅಂತಲೂ ಅನ್ಸುತ್ತೆ. ಯಾಕಂದರೆ ಎಂಟರ್ಟೈನ್ ಮಾಡ್ತಾನೆ ಇರ್ತಾನೆ 1.5 hours. ಬರೀ ನೀವು ಜಗಳನೂ ನೋಡೋಕ್ಕಾಗಲ್ಲ ಅಲ್ವಾ, ಏನೋ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಕೂಡ ಇರಬೇಕು. ಈಸ್ ಡೂಯಿಂಗ್ ದಟ್. ಓಕೆ, ಗಿಲ್ಲಿ ನಿಜವಾಗ್ಲೂ ಕಾವ್ಯನ ಲವ್ ಮಾಡ್ತಿದ್ದಾರೆ ಅನ್ಸುತ್ತಾ ನಿಮಗೆ ನೋಡಿದಾಗ, ಡೈರೆಕ್ಟಾಗಿ ನೋಡಿದಾಗ? ಇಲ್ಲ, ಅಲ್ಲಿ ಲವ್ ಎಲ್ಲ ಆಗಲ್ಲ, ಫ್ರೆಂಡ್ಶಿಪ್ ಆಗುತ್ತೆ, ಬಟ್ ಲವ್ ಎಲ್ಲ ಆಗಲ್ಲ ನಂಗೆ ಗೊತ್ತಿರೋ ಪ್ರಕಾರ. ಅಂದರೆ 12 ಸೀಸನ್ ಆಯಿತು, 11 ಜನ ಮದುವೆ ಆಗಿರ್ಬೇಕಿತ್ತು ಕಪಲ್ಸ್ ಇವಾಗ. ವೆರಿ ಟ್ರೂ, ವೆರಿ ಹೌದು. ರಕ್ಷಿತಾ ಅವರು ತುಂಬಾ ಪೊಸೆಸಿವ್ನೆಸ್ ತೋರಿಸ್ತಾರೆ ಗಿಲ್ಲಿ ಅವ್ರ ವಿಚಾರದಲ್ಲಿ. ಆ ಪೊಸೆಸಿವ್ನೆಸ್ ಇರೋದು ನಿಜಾನ ಹೇಗೆ? ಹೌದು, ನಿಜವಾಗ್ಲೂ ಇದೆ. ಹೌದಾ? ಕನ್ಸಲ್ವಾ ನಿಮಗೆ? ಅಲ್ಲ ಅನಿಸ್ತು, ಯಾಕಂದ್ರೆ ಬ್ಯಾಗೆಲ್ಲ ಎತ್ತಿಡೋದು, ಇಲ್ಲಿ ಕುತ್ಕೊಂಡ್ಬೇಡಿ ಅಂತ ಹೇಳೋದು, ರಘು ಅಣ್ಣ ನಿಮ್ಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆಯಾ ಅನ್ನೋದು, ಆಮೇಲೆ ಏನಂತ ಹೇಳ್ತಾರೆ, ಹೌದು ಅವ್ರು ಯಾರು ಅವ್ರ ಜೊತೆ ಇರಬಾರ್ದು ಅಂತ ಹೇಳೋದು, ಇದೆಲ್ಲ ಪೊಸೆಸಿವ್, ಸಿಕ್ಕಾಪಟ್ಟೆ ಪೊಸೆಸಿವ್ ಫೀಲ್ ಮಾಡ್ತಾಳೆ. ಅವಳಿಗೆ ಇಷ್ಟ ಇರೋ ಜೊತೆ ಯಾರು ಮಾತಾಡಂಗಿರಲ್ಲ. ಓಕೆ, ಸೂಪರ್. ಹೆಂಗಿದೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಅವಕಾಶಗಳ ವಿಚಾರದಲ್ಲಿ ಆಗಿರ್ಬೋದು, ಹೆಂಗೆ ಏನಾದರೂ ಚೇಂಜಸ್ ಇದೆನಾ ಹೇಗೆ ಅಂತೇಳಿ? ಇವಾಗ ಬಂದು ಒಂದು 2-3 ದಿನ ಆಗಿದೆ ಅಷ್ಟೇನೆ ಮನೆಯಿಂದ. ಅವಕಾಶಗಳಲ್ಲಿ ಫೋನ್ ನೋಡಕ್ ಒಬ್ರ ಜೊತೆ ಫೋನಲ್ಲಿ ಮಾತಾಡಕ್ ಆಗ್ತಿಲ್ಲ. ನಮ್ಮ ಮನೆಯವ್ರಿಗೆ, ಐ ಮೀನ್ ನಮ್ಮ ಫ್ಯಾಮಿಲಿ, ಅಪ್ಪ ಅಮ್ಮಂಗೆ ನನಗೆ ಮಾತಾಡೋಕ್ಕಾಗ್ತಾ ಇಲ್ಲ. ನನ್ನ ತಮ್ಮನ ಜೊತೆ ಕೂತ್ಕೊಂಡು ಏನೇನಾಯಿತು ನಾನು ಇಲ್ದಿದ್ದಾಗ ಅಂತ ಕೇಳಕ್ಕೆ ನಂಗೆ ಟೈಮ್ ಸಿಗ್ತಾ ಇಲ್ಲ. ಇನ್ನೊಂದು ಸ್ವಲ್ಪ ದಿನ ಇಂಟರ್ವ್ಯೂ ಅದು ಇದು, ಫಿನಾಲೆ ಬೇರೆ ಹತ್ರ ಇದೆ, ಅದಕ್ಕೆ ಟೈಮ್ ಕೊಟ್ಟದಾದ್ಮೇಲೆ ಒಂದೊಂದೇ ಸ್ಲೋ ಆಗಿ ತೊಗೊಂಡು ಹೋಗ್ತೀನಿ. ರಾಶಿಕ್ ಅವ್ರು ಪರ್ಸ್ನಲಿ ನನಗೆ ಯಾಕೆ ಇಷ್ಟ ಆಗೋದು ಅಂದರೆ, ಲೈಫಲ್ಲಿ ಬಹಳಷ್ಟು ಫೇಲಿಯರ್ಸು, ರಿಜೆಕ್ಷನ್ಸು, ಆಮೇಲೆ ಆ ಸ್ಟ್ರಗಲ್ಸು ಅದೆಲ್ಲವನ್ನು ದಾಟಿ ಇವತ್ತು ವಾವ್ ಅಂತ ಅನ್ನೋ ಥರ ಪ್ರೂವ್ ಮಾಡಿದ್ದೀರಿ ನೀವು. ಇದ್ರ ಬಗ್ಗೆ ನಿಮಗೆ ಎಷ್ಟು ಪ್ರೌಡ್ ಇದೆ ಆ್ಯಂಡ್ ಫ್ಯಾಮಿಲಿಯವ್ರಿಗೆ ಎಷ್ಟು ಪ್ರೌಡ್ ಇದೆ ನಿಮ್ಮ ಬಗ್ಗೆ? ದೇ ಆರ್ ಹ್ಯಾಪಿ. ಅವ್ರಿಗೆ ನಾನು ಇಷ್ಟು ಚೆನ್ನಾಗಿ ಆಟ ಆಡ್ತೀನ ಅನ್ನೋದು ಗೊತ್ತಿಲ್ವೋ ಗೊತ್ತಿಲ್ಲ, ಅದನ್ನ ಪ್ರೂವ್ ಮಾಡಿದ್ದೀನಿ. ಮುಂಚೆಯಿಂದನೂ ನನ್ನಲ್ಲಿ ಇಷ್ಟು ಕಾನ್ಫಿಡೆನ್ಸ್ ಇದೆ ಅಂದ್ಕೊಂಡು ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ಬಟ್ ಆ ಡ್ರೀಮ್ ಅನ್ನೋದಿತ್ತು, ಯಾಕಂದ್ರೆ ನಾನೇನೋ ಲೈಫಲ್ಲಿ ಅಚೀವ್ ಮಾಡಬೇಕು. ತುಂಬ ನೀವು ಹೇಳ್ದಂಗೆ ತುಂಬ ಫೇಲ್ಯೂರ್ಸ್ನ ನೋಡ್ಬಿಟ್ಟಿದ್ದೀನಿ, ಕಷ್ಟಪಟ್ಟು ನಾನು ಇಲ್ಲಿ ತನಕ ಬಂದಿದ್ದೀನಿ. ನನ್ನ ಜರ್ನಿ ಮಾತ್ರ ಎಷ್ಟು ಕಷ್ಟ ಆಗಿದ್ದೀನಿ. ಬಿಗ್ ಬಾಸಲ್ಲಿ ಹೆಂಗೆ ನೋಡಿದ್ರೆ ಅದೇ ಥರ ಇರ್ತಿತ್ತು ಆಚೆ ಕಡೆ ನನಗೂ ಕೂಡ. ಇವಾಗೇನೋ ಪ್ರಾಜೆಕ್ಟ್ ಆಗತ್ತೆ ಅನ್ನಿಸ್ತಿತ್ತು, ಬಟ್ ಅಲ್ಲೇ ಇಲ್ಲ, ಕ್ಯಾನ್ಸಲ್ ಆಯಿತು, ಇಲ್ಲ ರೀಪ್ಲೇಸ್ ಆಯಿತು. ಯಾವ ಕಾರಣ ಏನು ಗೊತ್ತಿಲ್ಲ ಏನಕ್ಕೆ ಅನ್ಕೊಂಡು. ಸಮ್ಟೈಮ್ಸ್ ಹೈಟ್ ಅಂತಿದ್ರು, ತುಂಬ ಸಣ್ಣ ಇದ್ದೀರಾ ಅಂತಿದ್ರು, ಈ ಥರ ಲ್ಯಾಂಗ್ವೇಜ್ ಸ್ವಲ್ಪ ಕನ್ನಡ ಪ್ರಾಬ್ಲಮ್ ಇದೆ ಅಂತಿದ್ರು, ಈ ಥರ ಏನೇನೋ ರೀಸನ್ಸ್ಗಳು ಕೊಡ್ತಿದ್ರು. ತುಂಬ ಇಲ್ಲ, ಆವಾಗಲೂ ಮನೇಲೂ ಕೂಡ ಬೇಡ, ಬೇರೆ ಏನಾದ್ರು ಮಾಡು, ಎಜುಕೇಷನ್ನಲ್ಲಿ ಕಂಟಿನ್ಯೂ ಮಾಡು ಅಂತೆಲ್ಲ ಹೇಳಿದಾಗಲೂ ಕೂಡ ಇಲ್ಲ ನಾನು ಮಾಡ್ತೀನಿ,
ಅದು ಎಲ್ಲಿಂದ ಬಂತು ಅದು ಐಡಿಯಾ ನನಗೆ ಗೊತ್ತಿಲ್ಲ, ಬಟ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೆ. ನನ್ನ ಲೈಫಲ್ಲಿ ಏನೋ ಮಾಡಬೇಕು, ನಾನು ಅನ್ಕೊಂಡಿರೋದನ್ನ ಮಾಡಬೇಕು. ಅದು ಹೆಂಗೆ ಬಿಟ್ಬಿಡೋಕ್ಕಾಗತ್ತೆ? ಅಷ್ಟು ವರ್ಷದಿಂದ ಕನ್ಸ್ಕೊಂಡಿರ್ತೀನಿ. ಚಿಕ್ಕ ಹುಡುಗಿ ಇರ್ಬೇಕಾದ್ರೆ ನಾನು ಅನ್ಕೊಂಡಿರ್ತೀನಿ ನಾನು ಹೀರೋಯಿನ್ ಆಗಬೇಕು ಅಂದ್ಕೊಂಡು. ಅದು ನಾನು ಹೆಂಗೆ ಬಿಡೋಕ್ಕಾಗತ್ತೆ? ಎಲ್ಲರಿಗೂ ಹೇಳಿದ್ದಾಗ ಇವಳು ಸುಮ್ಮನೆ ಹೇಳ್ತಿದ್ಲು ಅಂತ ಆಗೋಗ್ಬಿಡುತ್ತೆ. ನಾನು ಕಷ್ಟಪಟ್ಟು ಅಚೀವ್ ಮಾಡಿದ್ರೆ ಅಂತಾನೆ ನನ್ನನ್ನು ನೋಡಿಗೋ ಅಷ್ಟು ಜನಕ್ಕೆ ಇನ್ಸ್ಪೈರ್ ಆಗೋದು. ನೋಡಿ ಈ ರಾಶಿಕನ್ ಜರ್ನಿ ನೋಡಿದಾಗ ನಾನು ಹೇಳ್ಬೋದು ನನ್ನ ಜರ್ನಿ ಹೀಗಿತ್ತು ಅಂದ್ಕೊಂಡು. ಐ ಆಲ್ವೇಸ್ ಬಿಲೀವ್ ಈಸಿಯಾಗಿ ಸಿಕ್ಕಿದ್ದು ತುಂಬ ದಿನ ಉಳಿಯಲ್ಲ. ನೀನು ಕಷ್ಟಪಟ್ಟನೆ ಆ ಬೆಲೆ ಯಾವಾಗಲೂ ನಮಗೆ ಗೊತ್ತಾಗೋದು. ಅದಕ್ಕೋಸ್ಕರ ನಾವು ಯಾವಾಗಲೂ ಕಷ್ಟಪಡ್ತಾನೆ ಇರ್ತೀವಿ. ಸೊ ಹಾಗೆ ಇವತ್ತು ನಾನು ಆ ಕಾನ್ಫಿಡೆನ್ಸ್ ನೋಡೋದ್ರಲ್ಲಿ ನನ್ನ ಸ್ಟೇಜಲ್ಲಿ ನಿಂತ್ಕೊಂಡು ಮಾತಾಡೋಕೆ ಹೆದರ್ಕೋತಾ ಇದ್ದೆ. ನನ್ನ ಸ್ಕೂಲ್ ಡೇಸಲ್ಲಾಗಿರಲಿ, ಕಾಲೇಜಲ್ಲಾಗಿರಲಿ, ಸ್ಟೇಜ್ಗೆ ಹೋಗಬೇಕು, ಡ್ಯಾನ್ಸ್ ಮಾಡಬೇಕು. ಒಂದೊಂದ್ಸಲಿ ಯಾವಾಗ 8th 7th ವನಕ್ಕೆ ಒಬ್ಬವ ಬದಲು ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಹೇಳಿದ್ದೆ. ಅಷ್ಟು ಸ್ಟೇಜ್ ಫಿಯರ್ ನನಗೆ. ಬಟ್ ಇವತ್ತು ನನ್ನನ್ನು ನಾನು ಈ ಪೊಸಿಷನಲ್ಲಿ ನೋಡಿದಾಗ ನನಗೆ ತುಂಬ ಖುಷಿ ಇದೆ. ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ಈವನ್ ನಮಗೂ ಪ್ರೌಡ್ ಇದೆ ಆ ವಿಚಾರದಲ್ಲಿ. ಇನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಈ ಪ್ರಶ್ನೆ ಅಂದರೆ, ಅಶ್ವಿನಿ ಗೌಡ ಅವ್ರದ್ದು ನಿಮ್ಮದು ಒಂದಷ್ಟು ಸೀರಿಯಲ್ ಕ್ಲಿಪ್ಪಿಂಗ್ಸ್ ವೈರಲ್ ಆಗ್ತಾ ಹೋಗುತ್ತೆ. ಅಂದರೆ ಅಶ್ವಿನಿ ಗೌಡ ಅವರು ರಾಶಿಕ್ ಅವ್ರ ಜೊತೆಲಿ ಆ್ಯಕ್ಟ್ ಮಾಡಿರುವಂಥದ್ದು. ಆಗ ಅಶ್ವಿನಿ ಗೌಡ ಅವ್ರನ್ನ ನೋಡಿರೋದಕ್ಕೂ ಈಗ ನೋಡ್ತಾ ಇರುವಂಥದ್ದಕ್ಕೂ ಏನಾದರೂ ಡಿಫ್ರೆನ್ಸ್ ಇತ್ತಾ? ಆ್ಯಂಡ್ ಅವಾಗ ಸಪೋರ್ಟಿವ್ ಆಗಿದ್ರ ನಿಮಗೆ? ಕೋ ಆರ್ಟಿಸ್ಟ್ ಜೊತೆ ಕೊಡಬೇಕಾದಂತಹ ಸಪೋರ್ಟ್ ಆಗಿರ್ಬೋದು, ಆ ಒಂದು ಬ್ಯಾಲೆನ್ಸ್ ಆಗಿರ್ಬೋದು, ಅದೆಲ್ಲವೂ ಕೂಡ ಕೊಡ್ತಾ ಇದ್ರ? ಬಿಗ್ ಬಾಸ್ ಮನೇಲಿ ನೋಡಿದ ರೀತಿ ಬೇರೆ ಥರ ಆಯ್ತಾ ಅಶ್ವಿನಿ ಗೌಡರ್ನ? ಶಿ ವಾಸ್ ಸಪೋರ್ಟಿಂಗ್. ಯಾಕಂದರೆ ಅವಾಗ ಫಸ್ಟ್ ಸೀರಿಯಲ್ ಆಗಿತ್ತು ನಂಗೆ ಅಷ್ಟು ಐಡಿಯಾ ಇರಲಿಲ್ಲ. ಕ್ಯಾಮ್ರಾ ಹೇಗೆ ಫೇಸ್ ಮಾಡಬೇಕು, ಹೇಗೆ ಮಾತಾಡಬೇಕು, ಅಲ್ಲಿರೋ ಜೊತೆ ಹೇಗೆ ಕಮ್ಯುನಿಕೇಟ್ ಮಾಡಬೇಕು ಅನ್ನೋದು ಎಲ್ಲ ಹೇಳ್ಕೊಟ್ಟಿದ್ರು ನನಗೆ ಅಲ್ಲಿದ್ದಾಗ. ಬಟ್ ಅಂದರೆ ಅವರಿಗೆ ನನಗೊಂದು 15 days ಶೂಟ್ ಇದ್ದರೆ ಅವರಿಗೆ ಒಂದು 4-5 days ಇರ್ತಿತ್ತು. ಬಂದಲ್ಲಿ ಎಲ್ಲ ಒಟ್ಟಿಗೆ ಅಟ್ ಅ ಟೈಮ್ ಎಲ್ಲ ಶೂಟ್ ಮಾಡ್ಕೋತಾ ಇದ್ರು. ಅಷ್ಟು ಮಾತಾಡೋಕ್ಕೆ ಸಿಕ್ಕಿರಲಿಲ್ಲ ನನಗೆ ಅವ್ರ ಜೊತೆ. ಅವ್ರು ಹೇಗೆ ಆ್ಯಸ್ ಅ ಪರ್ಸನ್ ಅವ್ರು ಏನು ಅಂತ ನಂಗೆ ತಿಳ್ಕೊಳಕ್ಕೆ ಅಷ್ಟು ಸಿಕ್ಕಿಲ್ಲ. ಸಿಕ್ಕಿದ ಟೈಮಲ್ಲಿ ಚೂರು ಅಷ್ಟೇ, ಯಾಕಂದರೆ ಶೂಟಲ್ಲೇ ಬ್ಯುಸಿ ಇರ್ತಿದ್ವಿ ಯಾವಾಗಲೂ. ಬಟ್ ನನಗೆ ಅಶ್ವಿನಿ ಮ್ಯಾಮ್ ಗೊತ್ತಾಗಿದ್ದೆ ಬಿಗ್ ಬಾಸ್ ಮನೆಯಲ್ಲಿ. ಓಕೆ, ಇನ್ನು ಬಿಗ್ ಬಾಸ್ ಇದೊಂದು ಕೇಳ್ಬಿಡ್ತೀನಿ. ಸೂರಜ್ ಅವ್ರದ್ದು ಎಂಗೇಜ್ಮೆಂಟ್ ಆಯ್ತಂತೆ. ನಾನು ದಾವಣಗೆರೆ ಹುಡುಗಿ, ಸೊ ಹಂಗಾಗಿ ಅವರು ದಾವಣಗೆರೆ ಹುಡುಗಿನ ಎಂಗೇಜ್ಮೆಂಟ್ ಆಗಿದ್ದಾರೆ. ಸೊ ಎಂಗೇಜ್ಮೆಂಟ್ ಆಗಿಲ್ಲ. ಎಂಗೇಜ್ಮೆಂಟ್ ಆಗಿಲ್ವಾ? ರಿಂಗ್ ಇದೆ, ಅದು ಸೀರಿಯಲ್ದದು. ನಾನು ಆಚೆ ಬಂದಾದ್ಮೇಲೆ ಎಂಗೇಜ್ಮೆಂಟ್ ಆಗಿದೆ, ಹೋಗೋಣ ವಿಶ್ ಮಾಡೋಣ ಅಂತೆಲ್ಲ ಅನ್ಕೊಂಡಿದ್ದೆ. ಬಟ್ ಅದು ಆಚೆ ಬಂದಾದ್ಮೇಲೆ ಗೊತ್ತಾಯ್ತು. ಕ್ಲಾರಿಟಿ ಕೊಟ್ರೆ ಹೌದಾ? ಇಲ್ಲ, ಎಂಗೇಜ್ಮೆಂಟ್ ಆಗಿಲ್ಲ. ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದೆ ಎಂಗೇಜ್ಮೆಂಟ್ ಆಯ್ತು ಅನ್ಕೊಂಡು. ನೀವು ಖುಷಿ ಆಗಿದ್ರಾ? ಅಲ್ಲ, ನಿಮಗೆ ಕೇಳ್ತೀರಾ? ಅಲ್ಲ, ನಾನು ಖುಷಿ ಆಗಿದೆ. ನಮ್ಗೆ ಮದ್ವೆ ಆಗ್ತಿದೆ, ಎಂಗೇಜ್ಮೆಂಟ್ ಆಯ್ತು ಅಂದ್ರೆ ಖುಷಿ ಆಗಲ್ವಾ? ನಾನು ಹೋಗ್ಬಿಟ್ಟು ಆಚೆ ಕಡೆ ನಾನು ಎವಿಕ್ಟ್ ಆಗಿ ಆಚೆ ಬಂದ್ ಸ್ಟೇಜ್ ಅಲ್ಲಿ ಇದ್ದಾಗ್ಲೂ ಹೇಳ್ತೀನಿ, ಈ ಸರಿ ಇವಾಗ ಹೋಗ್ತೀನಿ, ಕಂಗ್ರಾಚುಲೇಷನ್ಸ್ ಹೇಳ್ತೀನಿ ಅಂತ ಅನ್ಕೊಂಡಿದ್ದೆ. ಬಟ್ ಯಾಕೋ ಅದು ಬೆಣ್ಣೆ ದೋಸೆ ಅಂತೆಲ್ಲ ಹೇಳಿದ್ರಲ್ಲ, ಅದೆಲ್ಲ ಹೇಳಿದ್ರು. ಅದಕ್ಕೆ ಇಲ್ಲ ಅಂತೆ. ಇಲ್ವಂತ? ನೋಡಿ, ಅದ್ರ ಒಳ್ಳೆ ಹುಡುಗಿ ನೋಡ್ಕೊಡಿ. ಹೌದಾ? ದಾವಣಗೆರೆ ಹುಡುಗಿನೇನ? ಇಲ್ಲ, ಕೇಳಿ ಅವ್ರಿಗೇನೆ. ಸೂಪರ್. ಯಾವಾಗಾರು ದಾವಣಗೆರೆ ವಿಸಿಟ್ ಮಾಡಿದಿರಾ ನೀವು? ಬೆಣ್ಣೆ ದೋಸೆ ದಾವಣಗೆರೆ ಬೆಣ್ಣೆ ದೋಸೆ ಅಂದ್ರೆ ತುಂಬಾ ಇಷ್ಟ. ಬಟ್ ದಾವಣಗೆರೆಗೆ ಹೋಗ್ಬೇಕು. ಎಸ್. ಓಕೆ, ಫೈನಲಿ ಯಾರು ಗೆಲ್ಬೇಕು, ಯಾರು ಗೆಲ್ತಾರೆ? ನನಗೆ ಗೆಲ್ಬೇಕು, ರೈಟ್ ಲೆಫ್ಟ್ ಅಂತ ತಗೊಂಡ್ರೆ ಧನು ಅಂಡ್ ರಘುವಣ್ಣ ಇರಬೇಕು. ಐ ಥಿಂಕ್ ಗೆಲ್ತಾರೆ ಇಸ್ ಗಿಲ್ಲಿ ಮತ್ತೆ ಅಶ್ವಿನಿ ಮ್ಯಾಮ್ ಇರ್ತಾರೆ ಅಂತ ಅನ್ಸುತ್ತೆ ಅವರಿಬ್ಬರಲ್ಲಿ. ಅಂದ್ರೆ ಗೆಲ್ಲೋದು ಗಿಲ್ಲಿನಾ? ಸೂಪರ್. ರಾಶಿಕ್ ಅವರ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತುಂಬ 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 ಖುಷಿ ಕೊಡ್ತು. ಐ ನೋ ತುಂಬ ಬ್ಯುಸಿ ಇದ್ರು ಕೂಡ ನಮಗೋಸ್ಕರ ಟೈಮ್ ಮಾಡಿಕೊಂಡು ಪಾಪ ಎಲ್ರಿಗೂ ಯಾರಿಗೂ ಬೇಜಾರು ಮಾಡಿದೆ ಆಯ್ತು ಕೊಡ್ತೀನಿ ಅಂತ ಹೇಳಿ ಖುಷಿಯಿಂದ ಮಾತಾಡಿದ್ರಿ. ಥ್ಯಾಂಕ್ ಯು ರಾಶಿಕ್ ಅವರೇ. ಆಲ್ ದ ವೆರಿ ಬೆಸ್ಟ್ ಫಾರ್ ಯರ್ ಫ್ಯೂಚರ್. ಒಳ್ಳೇದಾಗಲಿ, ನಿಮ್ಮಂಥವ್ರು ಬೆಳಿಬೇಕು. ಅದ್ರ ಸಪೋರ್ಟ್ ಖಂಡಿತವಾಗ್ಲೂ ನಮ್ಗೆ ಇದ್ದೇ ಇರುತ್ತೆ. ಆ್ಯಂಡ್ ಎಷ್ಟೇ ಬೆಳೆದ್ರು ಇದೇ ರೀತಿ ಇರಿ, ಇದೇ ಸ್ಮೈಲಿಂಗ್ ಫೇಸ್ ಇರಲಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.